ಪ್ರತಿದಿನ ನಡೆದೇ ಇದ್ರೆ ಏನಾಗೋದಿಲ್ಲ, ಆದರೆ ದಿನಗಳು ವಾರಗಟ್ಟಲೆ ನಡೆದಿದ್ದರೆ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗಬಹುದು. ಮೊದಲನೇದಾಗಿ ನೋಡೋದಾದರೆ ನಿಮ್ಮ ತೂಕ ಹೆಚ್ಚಿಗೆ ಆಗಬಹುದು. ಕಡಿಮೆ ನಡಿಗೆ ಅಂದರೆ ಕಡಿಮೆ ಕ್ಯಾಲರಿ ಖರ್ಚು. ಎರಡನೇದು, ನಿಮ್ಮ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಬಹುದು. ಪ್ರತಿನಿತ್ಯ ನಿಯಮಿತವಾಗಿ ನಡೆಯೋದ್ರಿಂದ ನಿಮ್ಮ ದೇಹದಲ್ಲಿನ ಇನ್ಸುಲಿನ್ ಸರಿಯಾದ ರೀತಿ ಉಪಯೋಗ ಆಗುತ್ತೆ. ಮೂರನೇದು, ಹೃದಯ ದುರ್ಬಲವಾಗಬಹುದು. ನಿಯಮಿತವಾದ ವಾಕಿಂಗ್ನಿಂದ ನಿಮ್ಮ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ನಾಲ್ಕನೇದು, ನಿಮ್ಮ ಮೂಳೆಗಳು ದುರ್ಬಲವಾಗಬಹುದು. ಮೋಷನ್ ಇಸ್ ದ ಲೋಷನ್ ಫಾರ್ ದ ಜಾಯಿಂಟ್ಸ್ ಅಂತ ಹೇಳ್ತಾರೆ. ಪ್ರತಿನಿತ್ಯ ನಿಯಮಿತವಾದ ವಾಕ್ ಮಾಡೋದ್ರಿಂದ ನಿಮ್ಮ ಮೂಳೆಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಐದನೇದು, ನಿಮ್ಮ ಸ್ನಾಯುಗಳು ದುರ್ಬಲವಾಗಬಹುದು. ಪ್ರತಿನಿತ್ಯ ನಡೆದೇ ಇದ್ದರೆ ನಿಮ್ಮ ಸ್ನಾಯುಗಳು ಕೂಡ ವೀಕ್ ಆಗ್ತಾ ಬರ್ತವೆ. ಅಂದರೆ ನಿಮ್ಮ ಮಸಲ್ಗಳಿಗೆ ವರ್ಕ್ ಇಲ್ಲ ಅಂದಾಗ ಅವು ಕೂಡ ವೀಕ್ ಆಗ್ತಾ ಬರ್ತವೆ. ಆರನೇದು, ಮೆಂಟಲ್ ಹೆಲ್ತ್. ಪ್ರತಿನಿತ್ಯ ನಿಯಮಿತವಾಗಿ ನಡೆಯೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ, ಹಾಗೂ ನಿಮ್ಮ ಏನೇ ಅಡಚಣೆಗಳಿದ್ರೂ ಹೋಗಿ ಕಾಮ್ ಸ್ಟೇಟಿಗೆ ಮೈಂಡ್ ಬರುತ್ತೆ. ಹಾಗೆ ಏಳನೇದು, ಸೆಡೆಂಟ್ರಿ ವರ್ಕ್. ಯಾರು ಭಾಳ ಹೊತ್ತು ಕೂತು ವರ್ಕ್ ಮಾಡ್ತೀರಿ, ಇದರಿಂದ ಡಯಾಬಿಟೀಸ್ ಇಂತಹ ಕಾಯಿಲೆಗಳು ಬರಲು ಅನುಕೂಲ ಮಾಡಿಕೊಟ್ಟಕ್ಕಾಗುತ್ತೆ. ಹಾಗಾಗಿ ಪ್ರತಿನಿತ್ಯ 30 ನಿಮಿಷಗಳ ಕಾಲ ನಡೆಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿನಿತ್ಯ ಜಿಮ್ಗೆ ಹೋಗಬೇಕು ಅಂತಿಲ್ಲ, 30 ನಿಮಿಷ ನಡೆದ್ರೆ ಸಾಕು. ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.